ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇನಪ್ಪ ಹೊಸ ಒಂದು ಜಾಗದಲ್ಲಿ ವಿಡಿಯೋನ ಮಾಡ್ತಾ ಇದ್ದೀರಿ ಅಂತ ನೀವು ನೋಡ್ಬೋದು. ಇದು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ರೂಮ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದು ವಿಜೃಂಭಣೆ ರೂಪದಲ್ಲಿ ನಾನು ಮಾಡುವಂಥ ಕೆಪಾಸಿಟಿ ಅಂತ ಶಕ್ತಿ ಸದ್ಯಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ನೀವೇನಾದರೂ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ಈಗ ಇರ್ತಕ್ಕಂಥದ್ದು ಇದು ಸಣ್ಣದಾಗಿ ಒಂದು ಸೆಟಪ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಯೂಟ್ಯೂಬ್ ಸ್ಟುಡಿಯೋ ರೂಮ್ನ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ರೈತ ಬಂದವರೇ, ಇವತ್ತು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಪಹಣಿ ಜೊತೆಗೆ ಆಧಾರ್ ಕಾರ್ಡನ್ನು ಯಾವ ಥರ ನಾವು ಲಿಂಕ್ ಮಾಡಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಗೌರೀಶ್ ಕೂಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಪಹಣಿ ಅಂದ ತಕ್ಷಣ ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟಂಥ ಒಂದು ಮೇಜರ್ ಇರ್ತಕ್ಕಂಥದ್ದು ಒಂದು ಪಹಣಿ. ಯಾವುದೇ ಒಬ್ಬ ರೈತನಿಗೆ ಮೇಜರ್ ಅವನ ಒಂದು ಸಂಪೂರ್ಣವಾದ ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಕೇಳ್ತಕ್ಕಂಥದ್ದು ಒಂದು ಪಹಣಿ. ಆ ಒಂದು ಪಹಣಿಯಲ್ಲಿ ಆತನ ಹೆಸರು, ಅವರ ಊರು, ಎಷ್ಟು ಗುಂಟೆ ಜಮೀನಿದೆ, ಸೊ ಪ್ರೆಸೆಂಟ್ ಬೆಳೆ ಯಾವ ಥರ ಬೆಳೆದಿದ್ದಾರೆ, ಸೊ ಬೆಳೆ ಸಮೀಕ್ಷೆ ಎಲ್ಲವೂ ಸಹ ಈ ಒಂದು ಪಹಣಿಯಲ್ಲಿ ಇರುತ್ತೆ. ಸೊ ಪಹಣಿಯನ್ನು ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ವಿಡಿಯೋ ಮುಖಾಂತರ ಕನ್ನಡದಲ್ಲೇ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಹ ಹಾಕಿರ್ತೀನಿ. ಬೇಕಾದರೆ ನಿಮ್ಮ ಮೊಬೈಲಲ್ಲೇ ಎಮರ್ಜೆನ್ಸಿ ನಿಮಗೆ ಪಹಣಿ ಬೇಕಾದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಪಿ ಡಿ ಎಫ್ ಫಾರ್ಮೆಟಲ್ಲಿ ಬರುತ್ತೆ. ಅದು ನೀವು ಫೋಟೋಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಥವಾ ಪ್ರಿಂಟನ್ನು ತಗೋಬೋದು. ಸೊ ಈ ಒಂದು ಪಹಣಿಗೆ ಯಾಕೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು? ಸೊ ಸರ್ಕಾರದಿಂದ ನೀವೇನಾದರೂ ಒಂದು ಯಾವುದೇ ರೀತಿ ಒಂದು ಯೋಜನೆಗಳ ಒಂದು ಫಲಾನುಭವಿಗಳು ನೀವು ಆಗಬೇಕಾದ್ರೆ ಸರ್ಕಾರದಿಂದ ಬಿಡುಗಡೆ ಆಗುವ ಪ್ರತಿಯೊಂದು ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಫಲಾನುಭವಿಗಳನ್ನ ಅವುಗಳಿಂದ ಬರ್ತಕ್ಕಂಥ ಒಂದು ಆರ್ಥಿಕ ಸಹಾಯವನ್ನು ನೀವು ತಗೋಬೇಕಾದ್ರೆ 100% ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಅಂತಂದ್ರೆ ಒಂದು 60-70 ಜನರಿಗೆ ಈ ಒಂದು ವಿಚಾರ ಗೊತ್ತಿರ್ತಕ್ಕಂಥದ್ದು. ಆಲ್ರೆಡಿ ಅಷ್ಟು ಜನ 60-70 ಜನ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಂಡಿದ್ದಾರೆ. ಉಳಿದಂತೆ ಎಲ್ಲ ರೈತರು ಸಹ ಕಡ್ಡಾಯವಾಗಿ ಇದು ಮಾಡಿಸ್ಕೊಳ್ಬೇಕಾಗುತ್ತೆ. ಇದು ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಕೃಷಿ ಇಲಾಖೆ ಯಾವ ಬರುತ್ತೆ, ಸೊ ಕೃಷಿ ಇಲಾಖೆಯನ್ನು ಭೇಟಿ ಮಾಡಿದ್ರೆ ಅವರು ನಿಮಗೆ ರೆಫರ್ ಮಾಡ್ತಾರೆ ನೀವೆಲ್ಲಿ ಯಾವ ತರ ಮಾಡಿಸ್ಕೊಳ್ಬೇಕು ಅನ್ನೋದನ್ನ. ನಾವು ಸ್ವತಃ ನಮ್ಮ ಮೊಬೈಲಲ್ಲೇ ಮಾಡ್ಕೊಳ್ಳುವಂಥ ಅವಕಾಶ ಇಲ್ಲ. ಸೊ ನೀವು 100% ಈ ಒಂದು ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಮುಂದೆ ಬರ್ತಕ್ಕಂಥ ಏನು ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬರಬೇಕಾದ್ರೂ ಜಸ್ಟ್ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿ ಮಾಡಿದ ನಂತರ ನಿಮ್ಮ ಹೆಸರಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಅಲ್ಲಿ ಶೋ ಆಗುತ್ತದೆ. ಸೊ ಆ ಒಂದು ಕಾರಣದಿಂದ ಇದೊಂದು ಹೊಸ ಅಪ್ಡೇಟ್ನ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ಅಪ್ಡೇಟು ಬಹಳ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೆ ಏನು ಅನ್ಸುತ್ತೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ಇದರಿಂದ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ಥರದ್ದೊಂದು ಪಹಣಿಗೆ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಎಷ್ಟು ಪಹಣಿ ಬರುತ್ತೆ ಅನ್ನೋದು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ಹೆಸರಲ್ಲಿ ಇಷ್ಟು ಎಕರೆ ಜಮೀನಿದೆ ಅನ್ನೋದು ಬಹಳ ಸುಲಭವಾಗಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ. ಸೊ ಫ್ರೂಟ್ಸ್ ಐಡಿಗೆ ಸಂಬಂಧಪಟ್ಟಂತೆ ಇದು ಲಾಗಿನ್ ಆಗಬೇಕಾಗುತ್ತೆ. ಅದೆಲ್ಲ ಅವ್ರು ನೋಡ್ಕೋತಾರೆ. ನೀವು ನಿಮ್ಮ ಹತ್ತಿರದ ಒಂದು ಕೃಷಿ ಇಲಾಖೆಯನ್ನು ಭೇಟಿ ಮಾಡಿದ್ರೆ ಅವರು ಹೇಳ್ತಾರೆ ನಿಮಗೆ ಯಾವ ಥರ ನೀವು ಲಿಂಕ್ ಮಾಡ್ಬೋದು, ಅಥವಾ ನಾವು ಲಿಂಕ್ ಮಾಡ್ಕೊಡ್ತೀವಿ ಅಂತಲೂ ಸಹ ಹೇಳ್ತಾರೆ. ಸೊ ನೀವೇನಾದರೂ ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಕಸ್ಮಾತ್ ನೀವಿನ್ನೂ ಏನು ಪಹಣಿ ಲಿಂಕ್ ಮಾಡಿಲ್ಲ ಅಂದರೆ ಆಧಾರ್ ಕಾರ್ಡನ್ನು, ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೇನಾದರೂ ಒಂದು ತಾಂತ್ರಿಕ ಸಮಸ್ಯೆಯಿಂದ ನನ್ನ ಆಧಾರ್ ಕಾರ್ಡು ಪಹಣಿಗೆ ಲಿಂಕ್ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದ್ರೆ ಅದನ್ನು ಸಹ ಕಮೆಂಟ್ ಮಾಡಬಹುದು. ಸೊ ರೈತ ಬಾಂಧವರೇ, ಇದಿಷ್ಟು ಪಹಣಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೋಡೋಣ ಎಷ್ಟು ಜನ ರೈತರು ಅಥವಾ ಎಷ್ಟು ಜನ ಈ ಒಂದು ಗೌರೀಶ್ ಗೌಡ ಫಾರ್ಮಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ನೋಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.